ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಫೋನ್ ಮಾಡಿ 1 ಇಯರ್ ಆಯ್ತು ನನ್ನ ಟ್ರಾವೆಲ್ಸ್ ನ. ನೀವು ಆಫೀಸ್ ಅನ್ಬೋದು ಇವಾಗ. ಪ್ಯಾಸೆಂಜರ್ ಸೇಫ್ಟಿ ಅಟೆನ್ಷನ್, ಪ್ಯಾಸೆಂಜರ್ ಮೈ ನೇಮು ಮತ್ತೆ ಹೋಸ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಮ್ಗೆ 7,675 rupees ಬೀಳ್ತಾ ಇದೆ. ಏನು ಇಲ್ಲಿ ಇವಾಗ ಹಿಂಗೈತಲ್ಲ. ನಮಸ್ಕಾರ ಎಲ್ಲರಿಗೂ, ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ವಿಷಯ ಅಂತಂದ್ರೆ, ಇಷ್ಟು ದಿವಸ ಕನ್ಸಿಸ್ಟೆನ್ಸಿ ಆಗಿ ಇರೋಕ್ಕಾಗ್ಲಿಲ್ಲ, ಮತ್ತೆ ಡಿಸಿಪ್ಲಿನ್ ಆಗು ಇರೋಕ್ಕಾಗ್ಲಿಲ್ಲ. ಏನ್ ರೀಸನ್ ಅಂತಂದ್ರೆ ಕೆಲ್ಸ ಇತ್ತು, ಊರು ಮತ್ತೆ ಆ ಕಡೆ ಅಂತ ಓಡಾಡೋದು ಜಾಸ್ತಿ ಆಯ್ತು. ಅದ್ರ ಮಧ್ಯದಲ್ಲಿ ವಿಡಿಯೋ ಮಾಡಕ್ಕಾಗ್ಲಿಲ್ಲ, ವಿಡಿಯೋ ಮಾಡಿದ್ರು ಎಡಿಟ್ ಮಾಡಕ್ಕಾಗ್ಲಿಲ್ಲ. ಸುಮಾರು ರೀಸನ್ ಇದೆ. ಓಕೆ, ಅದನ್ನೆಲ್ಲ ಸೈಡಿಗೆ ಇಟ್ರೆ ಇವತ್ತು ಮೇನ್ ಏನಪ್ಪಾ ಅಂತಂದ್ರೆ ವಿಷಯ ದೀಪಾವಳಿ ಹಬ್ಬ ಒಂದು. ಇನ್ನೊಂದು ನನ್ನ ಟ್ರಾವೆಲ್ಸ್. ಲಾಸ್ಟ್ ಇಯರ್ ನಾನು ಟ್ರಾವೆಲ್ಸ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ದು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ. ಕ್ರಿಯೇಟ್ ಮಾಡೋದ್ರ 1 ವರ್ಷ ಆಯ್ತು. ಇವತ್ತಿಗೆ ತುಂಬಾ ಖುಷಿ ಆಗ್ತಿದೆ. ಇದನ್ನ ಹೆಂಗ್ ಇಟ್ಬಿಟ್ಟಿದೆ ಅಂತ ಅಂದ್ರೆ, ನೀವು ವಿಡಿಯೋ ನೋಡ್ಬೋದು, ಹಾಕ್ತೀನಿ. ತುಂಬಾ ಗಲೀಜಾಗಿ ಪೇಪರ್ಸು, ಅಲ್ಲಿ ಟ್ಯಾಬ್ಲೆಟ್ ಅದು ಇದು ಏನೇನೋ ಸುಮಾರು ಹಂಗೆ ಇಟ್ಟು, ಏನು ಇಲ್ಲಿ ಇವಾಗ ಹಿಂಗೈತಲ್ಲ ಈ ತರ ಏನು ಇರ್ಲಿಲ್ಲ. ಸುಮ್ನೆ ಹೆಂಗ್ ಬೇಕಂಗೆ ಚೇರ್ನ ಕಡೆಗೆ ಇಟ್ಟಿರೋದು, ಸುಮಾರು ಗಲೀಜಾಗಿತ್ತು. ನೀವು ನೋಡ್ಬೋದು. ಅಷ್ಟೊಂದು ಇದನ್ನ ಕ್ಲೀನ್ ಮಾಡಿ ಇವಾಗ ಇದನ್ನ ಈ ತರ ಸೆಟಪ್ ಮಾಡ್ಕೊಂಡಿದೀನಿ, ನನ್ನ ಆಫೀಸ್ ರೂಮ್ ತರ. ನೀವು ಆಫೀಸ್ ಅನ್ಬೋದು ಇವಾಗ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗಂಗೂ ಈ ತರ ಸುಮಾರು ಆಸೆಗಳು ಇರುತ್ತೆ. ಅದ್ರಲ್ಲಿ ಈ ಒಂದೊಂದು ಆಸೆನ ತೀರ್ಸ್ಕೋದ್ರೆ ಅವನಿಗೆ ಖುಷಿ ಆಗುತ್ತೆ. ಪ್ರತಿಯೊಬ್ರು ಮಿಡಲ್ ಕ್ಲಾಸ್ಗೆ ಹುಡುಗರಿಗೆ, ನನ್ಗೆ ಮೇಜರ್ ಆಗಿ ಸುಮಾರು ಆಸೆಗಳಿದೆ. ಅದ್ರಲ್ಲಿ ಇದೊಂದು ಸಣ್ಣ ಆಸೆ. ಅದನ್ನ ನೀಟಾಗಿ ಒನ್ ಬೈ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದೀನಿ ಅಂತ ಅನಿಸ್ತಾ ಇದೆ. ಒಂದು ಚಿಕ್ಕ ಆಸೆಲಿ ಇದೊಂದು ಸ್ಟೆಪ್ ತಗೊಂಡಿದೀನಿ. ಏನಂತ ಅಂತಂದ್ರೆ, ಲಾಸ್ಟ್ ಇಯರು ನಾನು ಏನು ಈ ತರ ಮಾಡ್ಕೊಂಡಿದ್ದಿಲ್ಲ, ಬೋರ್ಡ್ ಏನು ಹಾಕಿತಿಲ್ಲ. ಏನ್ ಸುಮ್ನೆ ಒಂದು ಟ್ರಾವೆಲ್ಸ್ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಸುಮ್ನೆ ಏನೋ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿದ್ದು. ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಅವಾಗ. ಸುಮ್ನೆ ಕ್ರಿಯೇಟ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದೆ. ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಒಂದು ಬೋರ್ಡು, ಇದು ಆಫೀಸ್ ಟೇಬಲ್, ಚೇರು, ಅದು ಇದು ಅಂತ ಎಲ್ಲ ತಂದಿದ್ದು. ತಂದ್ರು ಹಂಗೆ ಸುಮ್ನೆ ಬಿಟ್ಬಿಟ್ಟಿದೆ. ಮತ್ತೆ ಏನು ಮಾಡಿತಿಲ್ಲ. ಇನ್ಮೇಲೆ ಇದಕ್ಕೆ ಬಿಸ್ನೆಸ್ ರಿಲೇಟೆಡ್ ಆಗಿ ಇರ್ಬೇಕು ಅಂತ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ಬೇಕು ಅಂತ ನನ್ನ ಪ್ಲಾನ್, ಐಡಿಯಾ ಎಲ್ಲ ಇರೋದು. ಅದಕ್ಕೋಸ್ಕರ ಇವತ್ತಿಗೆ ಓಪನ್ ಮಾಡಿ 1 ಇಯರ್ ಆಯ್ತು ನನ್ನ ಟ್ರಾವೆಲ್ಸ್ ನ. ಈ ಟ್ರಾವೆಲ್ಸ್ ಇವತ್ತು ರಿನ್ಯೂವಲ್ ಮಾಡ್ಬೇಕು. ಅಲ್ಲ, ಏನೇನು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ, ಡೊಮೈನ್ ನೇಮು, ಹೋಸ್ಟಿಂಗು, ಮತ್ತೆ HTTPS ಅಂತ ಒಂದು ನಮ್ಗೆ ಸೆಕ್ಯೂರಿಟಿ ಪರ್ಪಸ್ಗೆ ಅದು ಬರುತ್ತೆ. ಅದಿದ್ರೆ ಯಾರು ನನ್ನ ಇದನ್ನ ವೆಬ್ಸೈಟ್ ನ ಮಾಡಕ್ ಆಗಲ್ಲ ಅಂತ, ಅದು ಅಡಿಷನಲ್. ಅದೆಲ್ಲ ಸೇರಿಸಿ ವೆಬ್ಸೈಟ್ ಕ್ರಿಯೇಟ್ ಮಾಡಕ್ಕೆ ಬೈ ಮಾಡಿ ನಾವು ಪೇಮೆಂಟ್ ಅಮೌಂಟ್ ಕಟ್ಬೇಕು ಅದಕ್ಕೆಲ್ಲ. ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನನ್ನ ಆಫೀಸ್ ಚಿಕ್ಕದಾಗಿರೋದ್ರಿಂದ ಏನಂದ್ರೆ, ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಈ ಆಫೀಸ್ ತರ ಮಾಡ್ಕೊಂಡಿರೋದಕ್ಕೆ ಚಿಕ್ಕದಾಗಿ ಒಂದು ಪೂಜೆ ಮಾಡ್ಕೊಂಡೆ. ನನ್ನ ಮನ್ಸ್ ತೃಪ್ತಿಗೆ ನೆಕ್ಸ್ಟ್ ಏನಾರ ದೊಡ್ಡದಾಗ್ತು ಅಂತಾರೆ ಎಲ್ಲಾರನ್ನೂ ಕರೆದು ಪೂಜೆ ಮಾಡೋದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಅದಾದ್ಮೇಲೆ ಇವತ್ತು ರಿನ್ಯೂವಲ್ ಡೇಟ್ ಇರೋದ್ರಿಂದ ರಿನ್ಯೂವಲ್ ಮಾಡೋಣ ನನ್ನ ವೆಬ್ಸೈಟ್ ನ. ವೆಬ್ಸೈಟ್ ಇದೆ ನೋಡಿ, ಏರ್ಪೋರ್ಟ್ ಟ್ರಾನ್ಸ್ಫರು, ಡನ್, ಚಿಕ್ಕಾಡಿ, ಎರಿಟಿಗಾ, ಶಿಫ್ಟು, ಸಿಯಾಜು, ಮತ್ತೆ ಇನೋವಾ ಕ್ರಿಸ್ಟಾ, ಇನೋವಾ ಹೈಬ್ರಿಡು, ಟಾಟಾ ರುಮೇನ್, ಇದು ಇನೋವಾ ರುಮೇನಾ, ಸುಮಾರು ನೀವು ಯಾವ್ದು ಬೇಕು ಇನೋವಾ, ಇದು ನೀವು ನಮ್ಮ ಟ್ರಾವೆಲ್ಸ್ ಅಲ್ಲಿ ಯಾವ ಗಾಡಿ ಬೇಕು ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ಬೋದು. ನೋಡಿ, ಎಲ್ಲ ರೈಟ್ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಏರ್ಪೋರ್ಟ್ ಟ್ರಾನ್ಸ್ಫರ್ ಇದು ಸಿಟಿಯಿಂದ. ಇದು ಕಾರ್ ಸಿಟಿ ರೆಂಟಲ್ಸ್, ಬೆಂಗಳೂರಲ್ಲಿ ಇರೋರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರೆಂಟಲ್ಸ್ ಹಿಂಗೆ ಅಂತ. ವೆಬ್ಸೈಟ್ ಥರ್ಡ್ ಪಾರ್ಟಿ ವೆಬ್ಸೈಟ್ ಹೋಗಿ ಬುಕ್ ಮಾಡೋದು ಮುಗಿಂತ ನಮ್ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡಿ ಯಾವ ಗಾಡಿ ಬೇಕು ಬುಕ್ ಮಾಡ್ಕೋಬಹುದು. ಇದು ನೋಡಿ, ಹೌಸ್ ಸ್ಟೇಷನ್ಗೆ ಇನೋವಾ, ಎರಿಟಿಗಾ, ಮತ್ತೆ ಶಿಫ್ಟ್, ಟೆಂಪೋ ಟ್ರಾವೆಲರು, ಬಸ್ಸು ಪ್ರತಿಯೊಂದು ಅವೈಲೇಬಲ್ ಇದೆ ನಮ್ಮ ಹತ್ರ.
ಯಾವ್ದು ಬೇಕು ಬುಕ್ ಮಾಡ್ಕೋಬಹುದು. ಕಾಂಟ್ಯಾಕ್ಟ್ ಇಲ್ಲೇ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಇಲ್ಲಿ ಬುಕ್ ವೆರಿಫೈ ಕನ್ಫರ್ಮೇಶನ್ಸ್ ಇಲ್ಲಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಮತ್ತೆ ಇಮೇಲ್ ಇಲ್ಲಿದೆ. ಮತ್ತೆ ನಾನು ಈ PSA ಟ್ರಾವೆಲ್ಸ್ ಏನ್ ಮೇಜರ್ ಅಂತಂದ್ರೆ, ಲಾಸ್ಟ್ ಟೈಮು ನಾನು PSA ಟ್ರಾವೆಲ್ಸ್ ಅಂತ ಒಂದು ನಮ್ಮ ಫ್ಯಾಮಿಲಿ ನೇಮ್ ಆಗಿರೋದ್ರಿಂದ ಹಂಗೆ ಇಟ್ಕೊಂಡಿದ್ದೆ. ಇವಾಗ ನಾನು PSA ಟ್ರಾವೆಲ್ಸ್ಗೆ ಮೇನ್ ಒಂದು ಗುಡ್ ನೇಮ್ ಕೊಟ್ಟಿದ್ದೀನಿ. ಏನಂತ ಅಂತಂದ್ರೆ ಸುಮ್ಮನೆ ಹಂಗೆ ಐಡಿಯಾ ಮಾಡ್ಬೇಕಾದ್ರೆ ಬಂದಿದ್ದು. PSA ಅಂತಂದ್ರೆ ಪ್ಯಾಸೆಂಜರ್ ಸೇಫ್ಟಿ ಅಟೆನ್ಷನ್. ಪ್ಯಾಸೆಂಜರ್ ಸೇಫ್ಟಿ ಅಟೆನ್ಷನ್ ಅಂದ್ರೆ ಕನ್ನಡದಲ್ಲಿ ಪ್ರಯಾಣಿಕರ ಸುರಕ್ಷತೆ ಗಮನ ಹರಿಸೋದೇ ನಮ್ ಕೆಲಸ. ಇವಾಗ ಟ್ರಾವೆಲ್ಸ್ ಅಲ್ಲೆಲ್ಲ ಅದೇ ತಾನೆ. ಇವಾಗ ನೀವು ಟ್ರಾವೆಲ್ಸ್ ಪ್ಯಾಸೆಂಜರ್ಸ್ ಬಂದು ಈ ಟ್ರಾವೆಲ್ಸ್ ಯಾವ್ಯಾವ ಕಡೆ ಏನಿದೆ ಅವ್ರ ಸೇಫ್ಟಿ ನೋಡ್ಕೋಬೇಕು, ಮತ್ತೆ ಅವ್ರು ಕರ್ಕೊಂಡು ಹೋಗೋದು ನಾವು ರೂಟ್ ಅಲ್ಲಿ ಯಾವ್ದು ಅಡೆತಡೆ ಇರಬಾರ್ದು. ಅದರಿಂದ ಇದನ್ನ ಪ್ಲಾನ್ ಮಾಡಿ ನಾನೇ ಒಂದು ಓನ್ ಆಗಿ ಐಡಿಯಾ ಮಾಡಿ ಇಟ್ಟಿದ್ದು PSA ಟ್ರಾವೆಲ್ಸ್ ಅಂತ. ಲಾಸ್ಟ್ 2 months ಹಿಂದೆ ಐಡಿಯಾ ಮಾಡಿ ಇಟ್ಟಿದ್ದು. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಏನೇನ್ ಮಾಡ್ಕೊಂಡು ಹೋಗ್ಬೇಕು ಮಾಡೋಣ, ಐಡಿಯಾ ಮಾಡೋಣ. ಇವತ್ತು ರಿನಿವಲ್ ಡೇಟ್ ಆಗಿರೋದ್ರಿಂದ ನೋಡಿ ರಿನಿವಲ್ ತೋರಿಸ್ತೀನಿ. ನಾನು ಕ್ರಿಯೇಟ್ ಮಾಡಿದ್ದು ವೆಬ್ಸೈಟ್ ನ ಬಂದ್ಬಿಟ್ಟು ಯಾವ್ದ್ರಲ್ಲಿ ಅಂತ ಅಂದ್ರೆ ಬ್ಲೂ ಹೋಸ್ಟ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಬ್ಲೂ ಹೋಸ್ಟ್ ಅಂತ ಇದೆಯಲ್ಲ, ಈ ಬ್ಲೂ ಹೋಸ್ಟ್ ಅಲ್ಲಿ ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದು. ವೆಬ್ಸೈಟ್ ಅಲ್ಲಿ ಇವತ್ತು ರಿನ್ಯೂ ಡೊಮೈನ್ ನೇಮ್ ರಿನ್ಯೂವಲ್ ಅಂತ ಇದೆ ನೋಡಿ, ಇಲ್ಲಿ PSA ಟ್ರಾವೆಲ್ಸ್. ಅದೇ ಬಂದ್ಬಿಟ್ಟು 1369 rupees ಬರುತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬ್ಲೂ ಹೋಸ್ಟ್ ಅಂತ ಇದೆಯಲ್ಲ, ಈ ಬ್ಲೂ ಹೋಸ್ಟ್ ಅಲ್ಲಿ ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದು. ವೆಬ್ಸೈಟ್ ಅಲ್ಲಿ ಇವತ್ತು ರಿನ್ಯೂ ಡೊಮೈನ್ ನೇಮ್ ರಿನ್ಯೂವಲ್ ಅಂತ ಇದೆ ನೋಡಿ, ಇಲ್ಲಿ PSA ಟ್ರಾವೆಲ್ಸ್. ಅದೇ ಬಂದ್ಬಿಟ್ಟು 1369 rupees ಬರುತ್ತೆ. ಡೊಮೈನ್ ನೇಮು ಮತ್ತೆ ಹೋಸ್ಟಿಂಗ್ ಪ್ರೈಸೇ ಬಂದ್ಬಿಟ್ಟು ನಮ್ಗೆ 7675 rupees ಬೀಳ್ತಾ ಇದೆ. ಇದ್ ಮಾಡ್ಬೇಕು. ಮತ್ತೆ ವೆಬ್ಸೈಟ್ ಇಷ್ಟೊಂದೇನ್ ಕಟ್ಟಂಗಿಲ್ಲ, ಇವಾಗ ಎಲ್ಲ ಫ್ರೀ ಆಗಿ ಬಂದಿದೆ, ಫ್ರೀ ಆಗಿ ಮಾಡ್ಕೋಬಹುದು. ಆದ್ರೆ ನಾನ್ ಲಾಸ್ಟ್ ಟೈಮು ಏನೋ ಬಿಲ್ಡ್ ಮಾಡಕ್ ಹೋಗಿ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇವಾಗೆಲ್ಲ ವೆಬ್ಸೈಟ್ ನ ಆರಾಮ್ಸೆ ಈಸಿಯಾಗೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ರೆ ಅದು ಸುಮಾರು ಐಡಿಯಾಸ್ಗಳಿದೆ, ಕ್ರಿಯೇಟ್ ಮಾಡ್ಬೋದು. ರಿನ್ಯೂವಲ್ ಮಾಡ್ಕೊಳ್ಳೋಣ ಇವತ್ತು. ರಿನ್ಯೂವಲ್ ಮಾಡ್ಕೊಂಡು ಮತ್ತೆ ವೆಬ್ಸೈಟ್ ಬರೋದಾದ್ರೆ ಸುಮಾರು ಆಡ್ ಮಾಡ್ಬೇಕು ಫೀಚರ್ಸ್ ಅಂತ ಅನ್ಕೊಂಡಿದೀನಿ. ಇದಕ್ಕೆ ನಾನು ಹೋಗ್ತಾ ಹೋಗ್ತಾ ಆಡ್ ಮಾಡ್ತೀನಿ. ಮತ್ತೆ ಇದು ನನ್ನ ಟ್ರಾವೆಲ್ಸ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ತು ಅಂತ ಅಂದ್ರೆ ಬುಕಿಂಗ್ ಕನ್ಫರ್ಮೇಶನ್ ಎಲ್ಲ ಇರುತ್ತೆ ಇದರಲ್ಲಿ. ಎಲ್ಲಾನು ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ. ಯಾವುದೇ ರೀತಿ ಏನು ಒಂದ್ಸತಿ ನಮ್ ಕಾಲ್ ಮಾಡಿ ನೀವು ಎಲ್ಲಾ ಡೀಟೇಲ್ಸ್ ತಗೊಂಡು ನಿಮ್ಗೆ ವೆರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ನೀವು ಬುಕ್ ಮಾಡ್ಕೋಬಹುದು. ಬುಕಿಂಗ್ ಕನ್ಫರ್ಮೇಶನ್ ಮಾಡಕ್ಕೆ ಅಡ್ವಾನ್ಸ್ ಹಾಕ್ಲೇಬೇಕು, ಕಂಪಲ್ಸರಿ ರೂಲ್ಸ್. ಮತ್ತೆ 10% ಇರುತ್ತೆ ಕನ್ಫರ್ಮೇಶನ್ಗೆ. ನಮ್ಮ ಆಫೀಸ್ ಅಡ್ರೆಸ್ ಸಹ ಇರುತ್ತೆ ಗೂಗಲ್ ಅಲ್ಲಿ, ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ಬೋದು. ಮತ್ತೆ ಇನ್ನೇನ್ ಹೇಳೋದಂದ್ರೆ, ಇನ್ನ ನನ್ನ ಬಗ್ಗೆ ಸ್ವಲ್ಪ ಐಡಿಯಾ ಇದೆ, ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ ಒಳ್ಳೆಯದಾಗಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡೋಣ ಏನೇನ್ ಮಾಡ್ಬೋದು ನೆಕ್ಸ್ಟ್ ಅಂತ.